ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂಡು. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸಹ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ದರ್ಶನ್, ಕೊಲೆಗಾರ ದರ್ಶನ್ ಇವತ್ತು ಮಾಧ್ಯಮಗಳಲ್ಲಿ ಮಾತಾಡಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಾ. ಅವ್ರೇನು ಮಾತಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಿದ್ದೀರಾ. ಈ ಸರಿ ನಾವು ಬರ್ತಡೇ ಆಚರಣೆ ಮಾಡ್ಕೊಳೋದಿಲ್ಲ, ಸೆಲೆಬ್ರಿಟಿಗಳಿಗೆ ಫ್ಯಾನ್ಸ್ಗಳಿಗೆ ಸಾರಿ ಕೇಳ್ತಾ ಇದ್ದೀನಿ ಅಂತ ದರ್ಶನ್ ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ. ನೀವೆಲ್ಲ ನೋಡಿದ್ದೀರಾ. ಓಕೆ ದರ್ಶನ್ ಅವರೇ, ನೀವು ಸೆಲೆಬ್ರಿಟಿಗಳಿಗೆ ಸಾರಿ ಕೇಳಿ, ಫ್ಯಾನ್ಸ್ಗೆ ಸಾರಿ ಕೇಳಿ, ಬೇಡ ಅನ್ನಲ್ಲ, ನಿಮ್ಮ ಕೆಲಸ ಅದು. ಆದರೆ ರಾಜ್ಯದ ಜನತೆಗೆ ಸಾರಿ ಕೇಳಲಿಲ್ಲ, ರಾಜ್ಯದ ಜನತೆಯ ಮುಂದೆ ಕ್ಷಮೆ ಕೋರಲಿಲ್ಲ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾರಿ ಹೇಳಲಿಲ್ಲ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಕ್ಷಮೆ ಕೋರಲಿಲ್ಲ. ದರ್ಶನ್ ಮಾಡೋದನ್ನು ಮಾಡೋ ದರ್ಶನ್, ಆಮೇಲೆ ನಿನ್ನ ಸೆಲೆಬ್ರಿಟಿಗಳು ನಿನ್ನ ಫ್ಯಾನ್ಸ್ಗೆ ಸಾರಿ ಕೇಳ್ಕೊ. ಫಸ್ಟ್ ಮಾಡೋದನ್ನು ಮಾಡಬೇಕು. ಅಕ್ಷರ ಸಹ ನೀನು ಕುಗ್ಗಿ ಹೋಗಿದ್ದೀಯಾ, ನನಗೆ ಗೊತ್ತಿದೆ. ನಾನೊಬ್ಬ ಸೈಕಾಲಜಿ ಸ್ಟೂಡೆಂಟ್ ಆಗಿಬಿಟ್ಟು ದರ್ಶನ್ ಇವತ್ತು ನೋಡಿದೆ ಪ್ರಥಮ ಬಾರಿಗೆ ಮಾಧ್ಯಮದಲ್ಲಿ. ಅವನು ಮಾನಸಿಕವಾಗಿ ಅಕ್ಷರ ಸಹ ಕುಗ್ಗಿ ಹೋಗಿದ್ದಾನೆ, ದೈಹಿಕವಾಗಿ ಕುಗ್ಗಿಲ್ಲ. ದೈಹಿಕವಾಗಿ ಯಾವಾಗ ಹೋಗ್ತಾರಪ್ಪ ಅಂತಂದರೆ, ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಾಗ, ಮಾಡಿರೋ ತಪ್ಪಿಗೆ ಯಾತನೆ ಪಟ್ಟಾಗ, ನೋವು ಪಟ್ಕೊಂಡಾಗ, ಅವಾಗ ಮಾತ್ರ ಅವನು ದೈಹಿಕವಾಗಿ ಕುಗ್ಗೋದಕ್ಕೆ ಸಾಧ್ಯ. ನಾನು ಸೈಕಾಲಜಿ ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ಅವನೇನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿಲ್ಲ, ಚಿಂತೆನೂ ಮಾಡಿಲ್ಲ. ನಾನೊಬ್ಬನ ಕೊಲೆ ಮಾಡಿದ್ದೀನಿ, ಕೊಲೆ ಮಾಡಿಸಿದ್ದೀನಿ, ವಿಧಿಯನ್ನು ಮಾಡಿದ್ದೀನಿ, 15-16 ಜನ ಬಡವರ ಹುಡುಗನ್ನ ಬೈಲಿ ತಂದಿದ್ದೀನಿ ಅಂತ ಅವನೇನು ಚಿಂತೆ ಮಾಡಿಲ್ಲ. ಇಲ್ಲಿ ಎದ್ದು ಕಾಣ್ತಾ ಇದೆ. ಬಟ್ ನನ್ನ ಕ್ಯಾರಿಯರ್ ಮುಗಿದೋಯ್ತು, ನನ್ನ ಅಸ್ತಿತ್ವ ಮುಗಿದೋಯ್ತು, ನನ್ನ ಅಸ್ತಿತ್ವನ ಎಲ್ಲ ಮುಗಿಸ್ಬಿಟ್ರು ಅನ್ನೋದು ಮಾತ್ರ ದರ್ಶನ್ಗೆ ಗೊತ್ತಾಗಿದೆ. ಬಹುಕಾರಾಗಿ ಮಾತನಾಡಿದ್ದಾರೆ, ನೋಡಿದ್ದೇನೆ ನಾನು ಹೇಳ್ತೀನಲ್ಲ, ನಾನು ಸೈಕಾಲಜಿ ಸ್ಟೂಡೆಂಟು. ಒಳಗಡೆ ಸಿಕ್ಕಾಪಟ್ಟಲೆ ಫೀಲಿಂಗ್ಸ್ ಇದೆ, ದೊಡ್ಡ ತಪ್ಪು ಮಾಡಿದೆ ಅನ್ನೋ ಭಾವನೆ ಇದೆ. ಎಲ್ಲಿ ತಪ್ಪು ಮಾಡಿದೆ ನೀನು? ಅವಳು ಯಾರೋ ಹೇಳಿದ್ಲು, ಅವಳ ಮಾತು ಕೇಳಿದೆ, ಕಿಡ್ನಾಪ್ ಮಾಡಿಸ್ದೆ, ಪಬ್ಬಿಂದ ಕುಡ್ಕೊಂಡು ಎದ್ದೋದ್ರಿ, ನಿನ್ನನ್ನು ಕುಡುಕರು ಕರ್ಕೊಂಡು ಹೋದ್ರು, ನೀನು ಅವಳು ಹೋದ್ರಿ, ಎಲ್ಲ ಮಾಡಿದಿರಿ, ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿಸಿ ಬರ್ಬರ ಹತ್ಯೆ ಮಾಡಿಸಿದಿರಿ. ಎರಡರಾಗ ಒಂದಾಗಿದೆಯಲ್ವಾ? ಇಲ್ಲಿ ತಪ್ಪು ಮಾಡಿದ್ದು. ಆದರೆ ಯಾವುದೇ ಕಾರಣಕ್ಕೂ ರಾಜ್ಯದ ಜನತೆ ನಿಮ್ಮನ್ನು ಕ್ಷಮಿಸೋದಿಲ್ಲ. ಇವತ್ತು ಕೆಲವರು ದರ್ಶನ ರಿಲೀಸ್ ಆಗ್ತಿದ್ದಂಗೆ, ಆಚೆ ಬರ್ತಿದ್ದಂಗೆ ಕೆಲವರು ಉಲ್ಟಾ ಹೊಡೆದ್ಬಿಟ್ರು. ಆ ಪ್ರಥಮ ಆಗಿರ್ಬೋದು, ಆ ಲಾಯರ್ ಜಗದೀಶ್ ಅವರಾಗಿರ್ಬೋದು, ಅವ್ರು ಮಾತಾಡೋ ಮಾತು ಶೈಲಿ ಚೇಂಜ್ ಆಗಿಬಿಡ್ತು. ದರ್ಶನ್ ಪರ ಮಾತಾಡೋ ಸ್ಟಾರ್ಟ್ ಮಾಡಿಬಿಟ್ರು. ಯಾಕೆ? ಹೆದರ್ಬೇಕಾ? ಇವತ್ತು ಮಾಧ್ಯಮಗಳಲ್ಲಿ ರಾಜ್ಯದ ಜನತೆ ಸಾರಿ ಕೇಳಲಿಲ್ಲ, ರೇಣುಕಾಸ್ವಾಮಿ ಕುಟುಂಬದ ಸಾರಿ ಕೇಳಲಿಲ್ಲ, ಆ ವಿಧವೆಯ ಸಾರಿ ಕೇಳಲಿಲ್ಲ. ನೀನು ಕೇಳಬೇಡ ಕಣಯ್ಯ. ಹೊರಗಡೆ ಬಂದಿಟ್ಟು ಯಾವ ಚಾನಲ್ ಹೆದರೋದಿಲ್ಲ. ಆದರೆ ಮಾಡಿರೋ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟು ಒಂದು ಸಾರಿ ಕೇಳಲಿಲ್ಲ ನೀನು. ತಪ್ಪನ್ನ ತಪ್ಪು ಅಂತ ಹೇಳ್ತೇವೆ. ಯಾವುದೇ ಕಾರಣಕ್ಕೂ ಈಗ ಹೀರೋನ ಹೊಗಳಿದ್ರೆ, ಹೀರೋ ಪರ ನಿಂತ್ಕೊಂಡ್ರೆ, ಹೀರೋ ಅಕ್ಕಪಕ್ಕದಾಗಿದ್ದರೆ ನನ್ನ ಬೇಳೆಕಾಳು ಬೇಯುತ್ತೆ, ನನ್ನ ಚಾನಲ್ ಬೇಳೆಕಾಳು ಬೇಯುತ್ತೆ. ಅದು ನನಗೆ ಬೇಕಾಗಿಲ್ಲ. ಕೊಲೆಗಾರರ ಪಕ್ಕದಲ್ಲಿ ಕೊಲೆಗಾರ ಹಿತೈಷಿಯಾಗಿ ಕೊಲೆಗಾರರನ್ನು ಕೊಲೆ ಮಾಡಿರ್ತಕ್ಕಂಥ, ಒಂದು ಹತ್ಯೆ ಮಾಡಿರ್ತಕ್ಕಂಥ, ಬರ್ಬರ ಹತ್ಯೆ ವಿಧಿಯೋ ಮಾಡಿರ್ತಕ್ಕಂಥ ವ್ಯಕ್ತಿ ಪರವಾಗಿ ಮಾತಾಡೋಂಥ ಜಯಮಾನ ನಮ್ದಲ್ಲ. ಆಚೆ ಬಂದುಬಿಟ್ರೆ ಹೆದರ್ಕೊಂಡ್ಬಿಡ್ತೀವ. ಅವತ್ತು ಹೆಂಗೆ ಮಾತಾಡಿದೀವೋ ಇವತ್ತು ಹಂಗೆ ಮಾತಾಡ್ತಾ ಇದ್ದೀವಿ. ಇದು ನನ್ನ ಚಾನಲ್ ಮಾತಾಡ್ತಾ ಇದೆ. ದಿಟ್ಟ ನೇರ ನಿರಂತರ ಯಾವತ್ತಿದ್ರು ನಮ್ಮ ಚಾನಲ್ ಯಾವನಿಗೆ ಬಗ್ಗೋದಿಲ್ಲ. ಯಾವ ದೊಡ್ಡ CM ಆಗಿರಲಿ, ಮಾಜಿ CM ಆಗಿರಲಿ, ದೊಡ್ಡ 5 ಸ್ಟಾರ್ ಹೀರೋ ಆಗಿರಲಿ, ನಾವು ಕೇರೆ ಮಾಡೋದಿಲ್ಲ. ಮಾಡಿರೋ ತಪ್ಪು ಅಂತ ಹೇಳ್ತೇವೆ. ಆದರೆ ದರ್ಶನ್ಗೆ ರೇಣುಕಾಸ್ವಾಮಿ ಹತ್ಯೆ ಪಾಠ ಕಲಿಸಿದೆ. ರೇಣುಕಾಸ್ವಾಮಿ ಸತ್ತೋಗಿರ್ಬೋದು, ಆದರೆ ದರ್ಶನನ್ನ ಹುಂಬ ಜಂಬ ದೌಲತ್ನ ಬಗ್ಗು ಬಡಿದೇ ಹೋಗಿದ್ದಾನೆ ಅವ. ಇನ್ನು ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದ್ದಾರೆ. ನಿನ್ನ ಆರೋಗ್ಯ ಕೆಟ್ಟೋಗೋದಕ್ಕೆ ಕಾರಣ, ದರ್ಶನ್ ಆರೋಗ್ಯ ಕೆಟ್ಟೋಗೋದಕ್ಕೆ ಕಾರಣ ಆ ರೇಣುಕಾಸ್ವಾಮಿ ಎಂಬ ಲಿಂಗಾಯತರನ್ನ ಯಾವ ಕಾಲಲ್ಲಿ ನೆಗೆದು ಹೋದ್ನವನು ಅದೇ ಕಾಲಿಗೆ ಕೈ ಕೊಟ್ಟಿದೆ. ಅದೇ ಪಾರ್ಟ್ಸ್ಗಳು ಕೈ ಕೊಟ್ಟಿದೆ. ಅಂದರೆ ಇಲ್ಲಿ
ದೇ ರೇಣುಕಾಸ್ವಾಮಿ ಹತ್ಯೆ ನಂತರ ಅವನ ಹೆಲ್ತು ಪ್ರಾಬ್ಲಮ್ ಆಗಿದೆ. ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಅದು ಎಲ್ಲಿಯವರೆಗೆ ಪ್ರಾಬ್ಲಮ್ ಆಗುತ್ತೆ? ರಾಜ್ಯ ಜನತೆ ಸಾರಿ ಕೇಳಬೇಕು. ರೇಣುಕಾಸ್ವಾಮಿ ಕುಟುಂಬ ಸಾರಿ ಕೇಳಬೇಕು. ಅಲ್ಲಿಯವರೆಗೂ ಅದು ಹಂಗೇನೆ. ಎಷ್ಟು ಬೇಗ ಒಬ್ಬ ವ್ಯಕ್ತಿಗೆ ಕಾಲ ಪಾಠ ಕಲಿಸ್ತತೆ, ಎಷ್ಟು ಬೇಗ ಒಂದು ಸಾಮ್ರಾಜ್ಯ ಅಸ್ತಿತ್ವ ಪತನ ಆಗುತ್ತೆ ಅನ್ನೋದಕ್ಕೆ ದರ್ಶನೇ ಕಾರಣ ಅಂತ ಹೇಳ್ತಾ, ಇವತ್ತು ಕರ್ನಾಟಕದ ಎಲ್ಲ ರಾಜ್ಯದ ಜನತೆ ಎಲ್ಲ ಗಮನಿಸಿದ್ದಾರೆ. ನೀವು ಮಾತಾಡೋದನ್ನು ಮಾತಾಡಲಿಲ್ಲ, ಮಾತಾಡೋದನ್ನು ಮಾತಾಡಿ ಆಮೇಲೆ ಮಾತಾಡಿದರೆ ನಾವು ಒಪ್ಕೊತಿದ್ವಿ. ಪರವಾಗಿಲ್ಲ ಬಿಡಿ, ನೀವೇನು ಪಶ್ಚಾತ್ತಾಪ ಪಡಬೇಡಿ, ಚಿಂತೆ ಪಡಬೇಡಿ, ಅರಿವಾಗದೇ ಇರಲಿ, ಕಾಲವೇ ನಿಮಗೆ ಪಾಠ ಕಲಿಸ್ತದೆ, ಬುದ್ಧಿ ಕಲಿಸ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಾಣಿದ್ರೆ ಪಾಪ ಆ ತಂದೆ ತಾಯಿ, ರೇಣುಕಾಸ್ವಾಮಿ ಕುಟುಂಬದ ತಂದೆ ತಾಯಿ ಎಷ್ಟು ಇವನು ನೋಡಿದ ದಷ್ಟಪುಷ್ಟವಾಗಿ ಕಡಕ್ಕೆ ಕದರ್ರಾಗಿ, ಇವನು ಸ್ವಲ್ಪ 1% ಕುಗ್ಗಿಲ್ಲ. ದೈಹಿಕವಾಗಿ, ಮಾನಸಿಕ ಕುಗ್ಗೋಗಿದ್ದಾನೆ. ಸೈಕಾಲಜಿ ಸ್ಟೂಡೆಂಟ್, ನಾನು ಗೊತ್ತಿದೆ, ಮಾನಸಿಕ ಕುಗ್ಗೋಗಿದ್ದಾನೆ. ನಾನು ಅಸ್ತಿತ್ವ ಮುಗೀತು ಅಂತಲೂ ಗೊತ್ತಾಗ್ಬಿಟ್ಟಿದೆ ಅವನಿಗೆ ಆಲ್ರೆಡಿ. ದಷ್ಟಪುಷ್ಟವಾಗಿ ಎಷ್ಟು ಧೈರ್ಯವಾಗಿ ಬಂದು ಮೀಡಿಯಾ ಮೇಲೆ ಕುತ್ಕೊಂಡು ಮಾತಾಡ್ತಾನೆ ಅಂದರೆ, ಅಲ್ಲಿ ಮಗನನ್ನು ಕಳೆದುಕೊಂಡಿರ್ತಕ್ಕಂಥ ರೇಣುಕಾಸ್ವಾಮಿ ಕುಟುಂಬಕ್ಕೆ ಎಷ್ಟು ನೋವಾಗಿರ್ಬೇಕು ಹೇಳು. ಇವನೊಬ್ಬ ಕಿಡ್ನಾಪ್ ಮಾಡಿಸಿ ಕೊಲೆಗಾರ, ಇಂಥವನು ನಮ್ಮ ರಾಜ್ಯದ ಹೀರೋ. ಇವನು ನಾವು ಹೀರೋ ಮಾಡಿಬಿಟ್ಟಿದ್ರಿ. ಇನ್ನು ಯಾವುದೇ ಕಾರಣಕ್ಕೂ ದರ್ಶನ್ ಎದ್ದೇಳಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ರಾಜ್ಯದ ಜನತೆ ಇವನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇವನು ಕ್ಯಾರಿಯರ್ ಅಂತ್ಯ ಆಪ್ರೇಷನ್ ಆಗಲಿ, ನೋಡಿ ಆಮೇಲೆ ಏನಾಗುತ್ತೆ ಅಂತ. ಫಸ್ಟು ಅಂತ್ಯನೇ ಮಾಡ್ತೇವೆ ನಾವು, ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾನೆ. ಕಾಣಿದ್ರೆ ಒಂದು ಲೈನು ಸಾರಿ ಕೇಳಿದ್ರೆ ಮುಗಿದೋಗಿತ್ತು. ಇವ್ರನ್ನ ಕೆಲವರು ಸಮರ್ಥನೆ ಮಾಡ್ಕೊತಾರೆ, ಜೈಲಿಗೆ ಹೋಗ್ತಾರೆ, ನೋಡ್ಕೊಂಬರ್ತಾರೆ. ಅಬ್ಬಬ್ಬಬ್ಬು, ಏನು ವರ್ಲ್ಡ್ ಕಪ್ ಗೆದ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಭಾಳ ಮನಸ್ಸಿಗೆ ನೋವಾಗಿದೆ. ಮಾಧ್ಯಮಗಳು ಸೂಕ್ಷ್ಮ ಗಮನಿಸ್ತಾ ಇದ್ದಾವೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂತ. ಈ ವ್ಯಕ್ತಿ ಮಾಡೋದನ್ನು ಮಾಡ್ತಾ ಇಲ್ಲ, ಬೇರೆದು ಕಾವೇರಿ ನೀರು ಕೊಡಗಲ್ಲಿ ಲೂಟಿಲು, ನಾನು ಅಲ್ಲಿ ಬೆಳೆದೆ, ಅದು ಸೆಕೆಂಡ್ರಿ. ನೀನು ಲಕ್ಷಾಂತರ ಜನಕ್ಕೆ ಗುರುವಾಗಿರೋವನು, ಲಕ್ಷಾಂತರ ಜನ ನಿಮ್ಮನ್ನು ಫಾಲೋ ಮಾಡೋನು ಹೆಂಗಿರಬೇಕು? ಒಂದು 5 ನಿಮಿಷದಲ್ಲಿ ಇಡೀ ಕರ್ನಾಟಕದ ಮರ್ಯಾದೆಯನ್ನು ತೆಗೆದಿಟ್ಟ ದರ್ಶನ್, ಕರ್ನಾಟಕ ಫಿಲಮ್ ಇಂಡಸ್ಟ್ರಿ ಮರ್ಯಾದೆ ತೆಗೆದಿಟ್ಟ. ಒಂದು ಕೊಲೆ ಮಾಡಿಸಿ ಇಡೀ ದೇಶಾದ್ಯಂತ ನೋಡ್ತು. ಇಂಥ ಕೆಲಸ ಮಾಡಬೇಡಿ. ಇನ್ನಾದ್ರೂ ಬಗ್ಗಿ ನಿಮ್ದೇನಾಯ್ತೋ ಫಿಲಮು ಶೂಟಿಂಗ್ ಮಾಡ್ಕೊಂಡು ಹೋಗಿ. ಇನ್ನು ಮುಂದೆ ಯಾರ ಮೇಲೆ ಚಾಲೆಂಜಿಗೆ ಹಾಕೋದು, ಅವನು ಮುಗಿಸ್ತೀನಿ ಅನ್ನೋದು ಅವೆಲ್ಲ ಬಿಟ್ಬಿಡ್ಬೇಕು. ಯಾಕಂದರೆ ಇನ್ನು ನಿಮಗೆ ಕೊರಳಿಗೆ ಸುತ್ಕೊಳುತ್ತೆ, ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತವೆ. ಯಾಕಂದರೆ ನಿಮ್ದು ಆಲ್ರೆಡಿ ಲೀಗಲಾಗಿ FIR ಆಗಿ ಲೀಗಲಾಗಿ ಫೈಲ್ ಆಗಿ ಬಿದ್ದಿದೆ ಅಲ್ಲಿ. ಈಗ ಆಲ್ರೆಡಿ ನೀವು ಲೀಗಲ್ ಆಗಿದ್ದೀರಾ. ಅದನ್ನ ಫೈಲ್ ಓಪನ್ ಆದರೆ ಮತ್ತೆ 10 ವರ್ಷ ಜೈಲಿಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಯಾರ ಮೇಲೂ ಯಾರು ಬೈಯರ್, ನಿಮಗೆ ವೈಯಕ್ತಿಕ ದ್ವೇಷ ಯಾರಿಗೂ ಇಲ್ಲ. ನೀವು ಮಾಡಿರೋ ಆ ಒಂದು ಎಪಿಸೋಡ್ ಕೊಲೆ ಏನಿದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಚಾನಲ್ಗಳು ಮಾತಾಡ್ತಾ ಇದ್ದಾವೆ. ಹಂಗಿರಬೇಕಾಗಿತ್ತು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಂಡಿದ್ರೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮನ್ನು ಬೆಳೆಸ್ರಿ. ಆದಷ್ಟು ಬೇಗ ಈ ರಾಜ್ಯದ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಮತ್ತೊಮ್ಮೆ ಬೇಡ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಂಡಿದ್ರೆ ನಮಸ್ಕಾರ.